ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಫಸ್ಟ್ ಎವರ್ ವ್ಲಾಗ್. ಸೊ ಇದಕ್ಕಿಂತ ಮುಂಚೆ ನಾನು ರೀಲ್ಸ್ ಮಾಡ್ತಾಯಿದ್ದೆ. ಸೊ ಇವಾಗ ಔಟ್ ಆಫ್ ನೋವೇರ್ ಒಂದು ಯೂಟ್ಯೂಬ್ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಅನಿಸ್ತು. ಸೊ ಬೆಳಗಿಂದ ಏನು ರೆಕಾರ್ಡ್ ಮಾಡಿಲ್ಲ, ಇಟ್ಸ್ ಅರೌಂಡ್ 11 AM. ಜಸ್ಟ್ ಕ್ಲಿಪ್ಪಿಂಗ್. ಬೆಳಿಗ್ಗೆ ಒಂದು 11 ಗಂಟೆ ಅಷ್ಟೊತ್ತಿಗೆ ನಮ್ಮ ಗೇಟ್ ಹತ್ರ ಫುಲ್ ಹಕ್ಕಿಗಳೆಲ್ಲ ಬಂದು, ಅಂದರೆ ಬಿಸಿಲಿರೋದಕ್ಕೋ ಏನೋ ತುಂಬ ನೀರಲ್ಲೆಲ್ಲ ಆಟ ಆಡ್ತಾಯಿತ್ತು. ಸೊ ಐ ಜಸ್ಟ್ ಥಾಟ್ ಅದನ್ನ ರೆಕಾರ್ಡ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ. ಸಮ್ಮರ್ ವೆಕೇಷನ್ಗೆ ಅಂತ ನಮ್ಮ ಅಕ್ಕನ ಮಗಳು ಮನೆಗೆ ಬಂದಿದ್ಲು. ಸೊ ಅವಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಸ್ತಾ ಇದ್ದೆ. ಸೊ ಅದೇ ಟೈಮಲ್ಲಿ ಈ ಸಲ ಫಸ್ಟ್ ಟೈಮ್ ನಮ್ಮ ಮನೇಲಿ ಲೈಕ್ ಮುಂಚೆಯಿಂದ ಮಾವಿನ ಮರ ಇತ್ತು, ಬಟ್ ಯಾವುದೂ ಕಾಯಿ ಬಿಟ್ಟಿರಲಿಲ್ಲ. ಈ ಸಲ ಬಿಟ್ಟಿರೋದಕ್ಕೆ ಅದೇನೋ ಕಸಿ ಟೈಪ್ ಆಫ್ ಮಾವಿನ ಹಣ್ಣು ಅಂತ ಹೇಳಿ ಅದನ್ನ ಹಣ್ಣಾಗಕ್ಕೆ ಇಟ್ಟಿದ್ರು. ಸೊ ಅದನ್ನು ಒಂದು ಚೆಕ್ ಮಾಡೋಣ ಅಂತ ಮಮ್ಮಿ ಜೊತೆ ಹೋಗಿ, ಸೊ ಅದೇನಷ್ಟು ಹಣ್ಣಾಗಿರಲಿಲ್ಲ. ಆಮೇಲೆ ಸ್ವೀಟ್ ತಿಂದು ಸ್ನಾನ ಮಾಡಿ ಕ್ವಿಕ್ಕಾಗಿ ಒಂದು ಸ್ಕಿನ್ ಕೇರ್ ಕಂಪ್ಲೀಟ್ ಮಾಡಿದೆ. ನನಗೆ ಯಾವಾಗಲೂ ತುಂಬ ಕ್ಯೂರಿಯಾಸಿಟಿ ಇತ್ತು ಹೇಗೆ ವಾಯ್ಸ್ ಓವರ್ ಮಾಡ್ತಾರೆ ಅಂತ. ಸೊ ಇಟ್ಸ್ ನಾಟ್ ದ್ಯಾಟ್ ಈಸಿ ಅಂತ ಗೊತ್ತಾಯಿತು ಇವತ್ತು. ಐ ಥಿಂಕ್ ಟಫೆಸ್ಟ್ ಟಾಸ್ಕ್ಸಲ್ಲಿ ಒಂದು ಅಂದರೆ ಮಕ್ಕಳನ್ನ ಮಲಗಿಸೋದು ಅನಿಸುತ್ತೆ. ಸೊ ಸ್ಕಿನ್ ಕೇರ್ ಆದ ತಕ್ಷಣ ಇವಳನ್ನ ಮಲಗ್ಸೋಕ್ಕೆ ಬಂದೆ. ತುಂಬ ಆ್ಯಕ್ಚುಲಿ ನಾಟಿಯಾಗಿ ಬಿಹೇವ್ ಮಾಡ್ತಾಯಿದ್ಲು, ಮಲಗೋದು ಬೇಡ ಅಂತ. ಬಟ್ ಸ್ಟಿಲ್ 1-2 hours ನಿದ್ದೆ ಆಗಿಲ್ಲ ಅಂದರೆ ಸಂಜೆ ಅಷ್ಟೊತ್ತಿಗೆ ಮಕ್ಕಳು ಗಲಾಟೆ ಮಾಡ್ತವೆ. ಸೊ ಇವಾಗ 1-2 ಗಂಟೆ ಮಲಗಿಸ್ತೀನಿ. ಸೊ ಅವಳು 5 ಹಂಗೆ ಎದ್ದೇಳ್ತಾಳೆ. ನಾನು ಊಟ ಮಾಡೋಕ್ಕೆ ಬಂದೆ. ಆ್ಯಕ್ಚುಲಿ ಇವತ್ತು ಯಾಕೋ ಒಂಥರ ಹೆವಿ ಫೀಲ್ ಆಗ್ತಿತ್ತು. ಸೊ ಮೈಲ್ಡಾಗಿ ರೈಸ್ ಮತ್ತು ಮಜ್ಜಿಗೆಯನ್ನು ತಿನ್ನೋಣ ಅಂತ. ಆ್ಯಂಡ್ ದೆನ್ ಆ್ಯಕ್ಚುಲಿ ನಾನು ಊಟ ಮಾಡೋಕ್ಕೆ ಬಂದಾಗ ನಮ್ಮ ಏನೋ ಒಂದು ಗಾಸಿಪ್ ಹೇಳ್ತಾಯಿದ್ರು. ಸೊ ಅದು ತುಂಬ ಲಾಂಗ್ ಇತ್ತು ಅಂತ ಜಸ್ಟ್ ಒಂದು ಶಾರ್ಟ್ ಕಟ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ದೆನ್ ಈಗ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ, ಬಟ್ ಸ್ಟಿಲ್ ನೋಡಿ ಒಂಥರ ಆಗಿಬಿಡ್ತು ಅವರಿಗೆ. ದೆನ್ ಒಂದು ಸ್ವಲ್ಪ ಪ್ಲೇಟ್ ಉಳ್ದು. ಆ್ಯಕ್ಚುಲಿ ನನ್ನ ಮನೇಲಿ ಮಾಡೋದು ಬಂದೇ ಒಂದು ಕೆಲಸ ಅಂದರೆ ಪಾತ್ರೆ ವಾಶ್ ಮಾಡೋದು. ಸೊ ಪ್ಲೇಟೆಲ್ಲ ವಾಶ್ ಮಾಡಿಟ್ಟು ಆಮೇಲೆ ಮಿನ್ನಿ ಎದ್ಲು. ಸೊ ಅವಳಿಗೆ ಗೊತ್ತಿರಲಿಲ್ಲ ನಮ್ಮ ಡ್ಯಾಡಿ ಬ್ಯಾಂಗ್ಳೂರ್ ಹೋಗಿದ್ದರು. ಸೊ ಇವತ್ತು ಬಂದರು, ಅವಳು ಮಲಗಿದಾಗಲೇ ಬಂದರು ಆ್ಯಕ್ಚುಲಿ. ಸೊ ಅವಳು ನೋಡಿದ ತಕ್ಷಣ ಹೋಗಿ ಫುಲ್ಲು ಒಂದು ಸ್ಮಾಲ್ ಯೂನಿಯನ್ನೇ ಆಯಿತು ಅಲ್ಲಿ ಆ್ಯಕ್ಚುಲಿ. ಸೊ ಕಂಪ್ಲೇಂಟ್ಸ್ ಎಲ್ಲ ಸ್ಟಾಕ್ ಇಟ್ಕೊಂಡಿದ್ಲು ಹೇಳಬೇಕಂತ. ಹೆಂಗಿದ್ರು ಅವ್ರು ಬಂದ ತಕ್ಷಣ ಅವಳ ಮೇನ್ ಮೋಟೋನೇ ಒಂದು ರೌಂಡ್ ಆಚೆ ಹೋಗೋದು. ಸೊ ನಮ್ಮದು ಒಂದು ಸ್ವಲ್ಪ ಔಟ್ಸ್ಕಟ್ಟಲ್ಲಿ ಇರೋದ್ರಿಂದ ಮನೇಲೇ ಇದ್ದು ಬೋರ್ ಆಗಿರುತ್ತೆ ಅವಳಿಗೆ ಯಾವಾಗಲೂ. ಸೊ ಪಪ್ಪ ಬಂದ ತಕ್ಷಣ ಫಸ್ಟ್ ಕೆಲಸ ಅದೇ, ಪಪ್ಪ ಆಚೆ ಹೋಗುವಾಗ ಅವ್ರ ಜೊತೆ ಆಚೆ ಹೋಗಬೇಕಂತ. ಸೊ ಹೋದರು. ಆಮೇಲೆ ಆ್ಯಕ್ಚುಲಿ ಇವತ್ತು ನನಗೆ ಬೆಳಿಗ್ಗೆ ನಟ್ಸ್ ತಿನ್ನೋದು ಮರ್ತೋಗಿತ್ತು. ಸಂಜೆ ಒಂದು ಸ್ವಲ್ಪ ನಟ್ಸ್ ತಿಂದು ಮನೆ ಸುತ್ತಾನೆ ಒಂದು ಸ್ವಲ್ಪ ವಾಕ್ ಮಾಡಿದೆ. ಒಂದು ಸ್ವಲ್ಪ ಹೊತ್ತು ಲೈಕ್ ಆ್ಯಕ್ಚುಲಿ ಡೈಲಿ 40 minutes ಮಾಡ್ತೀನಿ, ಬಟ್ ಇವತ್ತು ಲೇಟ್ ಆಗಿರೋದ್ರಿಂದ 25 minutesಗೆ ಕಂಪ್ಲೀಟ್ ಮಾಡಿ ಆಮೇಲೆ ಪಪ್ಪ ಸ್ವಲ್ಪ ನಾನ್ ವೆಜ್ ಮಾಡೋಣ ಅಂತ ಚಿಕನ್ ತಂದಿದ್ರು. ಮಮ್ಮಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸುಲಿಯೋಕ್ಕೆಲ್ಲ ಅಷ್ಟೇ, ಬೆಳ್ಳುಳ್ಳಿ ಸುಲಿದಿರೋಕೆ ಅಷ್ಟೇ ಅದೊಂದು ಹೆಲ್ಪ್ ಮಾಡಿದೆ. ಅದನ್ನೂ ಸರಿ ಇಲ್ಲ ಅಂತ ಮಮ್ಮಿ ಬೈತಾಯಿದ್ರು. ಆ್ಯಂಡ್ ದೆನ್ ಅಜ್ಜಿನೂ ಬಂದಿದ್ದರು ಮನೆಗೆ. ಸೊ ಅವ್ರ ಜೊತೆ ಸೀರಿಯಲ್ ನೋಡಿಕೊಂಡು, ಸೊ ಮಿನ್ನಿ ವಾಸ್ ಎಕ್ಸೈಟೆಡ್ ನಾನು ಏನು ರೆಕಾರ್ಡ್ ಮಾಡ್ತಿದ್ದೀನಿ ಅಂತ. ಸೊ ಅವಳನ್ನು ಕ್ಯಾಪ್ಚರ್ ಮಾಡಿ ಆ್ಯಂಡ್ ದೆನ್ ಮಮ್ಮಿ ಅಡುಗೆ ಮಾಡ್ತಾಯಿದ್ರು, ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ. ನಾನು ಫಸ್ಟ್ ವ್ಲಾಗ್ ಆಗಿರೋದು ಸ್ವಲ್ಪ ಕಾನ್ಷಿಯಸ್ ಆಗಿದ್ದೀನಿ ಅನಿಸುತ್ತೆ. ವಿಲ್ ಡೂ ಬೆಟರ್ ಫರ್ದರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.